ಹಲೋ ಹಾಯ್ ಸ್ನೇಹಿತರೆ, ನಮಸ್ಕಾರ. ಬ್ಲಾಗಿಂಗ್ ಚಾನಲ್ ಶುರು ಮಾಡಿದ್ದೇವೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಎಲ್ರದ್ದು ಒಂದು ಕನಸಿರುತ್ತೆ, ಆದರೆ ನಮ್ಮದೇ ಒಂದು ಕನಸಿತ್ತು, ಮನೆ ಕಟ್ಟಬೇಕು ಅಂತ. ಆಲ್ರೆಡಿ ಮನೆ ರೆಡಿ ಆಗ್ತಾ ಇದೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ಡೀಟೇಲ್ ಆಗಿ, ಸ್ಟೆಪ್ ಬೈ ಸ್ಟೆಪ್. ಇದು 23 ಫೀಟ್ ಉದ್ದ ಸೋಫಾ ಇದೆ. ಆ ಸೋಫಾದಲ್ಲಿ ಮೆಟ್ಲನ್ನು ಅಳವಡಿಸಿದ್ದೇವೆ. ಆ ಮೆಟ್ಲ್ ಹತ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋದರೆ ಅಲ್ಲಿ ವಾಶ್ರೂಮ್ ಕಾಣ್ತಾ ಇದೆ ನಿಮಗೆ. 7 ಫೀಟ್ ವಾಶ್ರೂಮ್ ಇದೆ ಕೆಳಗಡೆ ಕಾಣ್ತಿರೋದು, ಮೆಟ್ಲ್ ಕೆಳಗಡೆ. ಅದನ್ನು ಮೇಲ್ಗಡೆ ಹೋದರೆ ಮೇಲ್ಗಡೆ ಛತ್ ಬರುತ್ತೆ. ಆ ಛತ್ತಲ್ಲಿ ಯಾವ ಥರ ಲೈಟಿಂಗ್ ಡಿಸೈನ್ ಮಾಡಿದ್ದಾರೆ ಬನ್ನಿ ನೋಡೋಣ, ತೋರಿಸ್ತೀನಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಇವಾಗ ಇದು ಛತ್ ಮೇಲ್ಗಡೆ ಇರೋದು 30-40 ಜಾಗದಲ್ಲಿ ಮನೆ ಕಟ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಫಸ್ಟು ಕಿಚನ್ ರೂಮಲ್ಲಿ ಒಂದು ಲೈಟ್ ಹೋಗಿದೆ. ಈ ಕಡೆ ಒಂದು ಲೈಟ್ ಬಂದಿದೆ ಹೊರಗಡೆ ಮೆಟ್ಲ್ ಕೆಳಗಡೆ ಬಂದ್ಬಿಟ್ಟು. ಸೀದಾ ಬಂದರೆ ಇಲ್ಲಿ ಹಾಲ್ ಇದೆ, 16 ಫೀಟ್ ಹಾಲ್ ಇದೆ. ಹಾಲಲ್ಲಿ ನಾವು ಯಾವ ಥರ ಡಿಸೈನ್ ಮಾಡಿ, ಇದೆಲ್ಲ ಛತ್ ಮೇಲೆ ಕಾಣ್ತಿರೋದು ವೈರಿಂಗ್ ಕೆಲಸ. ಈ ಕೆಲಸನ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ, ನೀವೇ ಗೊತ್ತಾಗುತ್ತೆ ನಿಮಗೆ. ಇವಾಗ ಬಂದ್ಬಿಟ್ಟು ಇಲ್ಲಿಂದ ಕಲೆಕ್ಷನ್ ಕೊಡಬೇಕು. ಇದು ಫಸ್ಟ್ ಕಾಣ್ತಿರೋದು, ಇದು ಒಂದು ಲೈಟು. ಆ ಲೈಟಿಂದ ಮತ್ತೆ ಬರಬೇಕು. ಇದು ನಮ್ಮ ಹಳೆ ಮನೆಗೆ ಜೈಂಟ್ ಮಾಡಿ ಹೊಸ ಮನೆ ಮಾಡ್ತಾಯಿದ್ದೀವಿ. ಇಲ್ಲಿ ಕಾಣ್ತಿರೋದು ಅದು ಒಂದು ಲೈಟು ಮೇಲ್ಗಡೆ ಬಿಡ್ತಿರೋದು. ಇವಾಗ ಇಲ್ಲಿ ಬಂದರೆ ಸೋಫಾದಲ್ಲಿ ಏನೇನಾಗಿದೆ ಅಂತ ನಿಮಗೆ ತೋರಿಸ್ತೀನಿ ಡೀಟೇಲ್ ಆಗಿ. ಎಲ್ಲನೂ ತೋರಿಸ್ತೀನಿ ನಿಮಗೆ. ಇದು ಬಂದ್ಬಿಟ್ಟು ಫಸ್ಟ್ ಇಲ್ಲಿ ಕಾಣ್ತಾ ಇದೆ, ಇದು ಫ್ಯಾನು, ಒಂದನೇ ಫ್ಯಾನು. ಇದು ಫ್ಯಾನು ಮತ್ತು ಇನ್ನೊಂದು ಫ್ಯಾನ್ ಇದೆ ಆ ಕಡೆ. ಆ ಫ್ಯಾನ್ ನಡಬರ್ಕೆ 5 ಫೀಟ್ ಇದೆ. 5 ಫೀಟ್ ಗ್ಯಾಪ್ ಬಿಟ್ಟಿದ್ದೀವಿ. ಸೋಫಾದಲ್ಲಿ 2 ಫ್ಯಾನ್ ಹಾಕಿದ್ದೀವಿ. ಇದು ಬಂದ್ಬಿಟ್ಟು ಇಲ್ಲಿ ಕಾಣ್ತಾ ಇದೆ ಡಬ್ಬಿ. ಈ ಡಬ್ಬಿ 2ನೇ ಫ್ಯಾನು. ಈ ಫ್ಯಾನು ಮತ್ತು ಈ ಕಡೆ ಒಂದು ಲೈಟ್ ಇದೆ ಇಲ್ಲಿ ಕಾಣ್ತಿರೋದು. ಈ ಲೈಟು ಮತ್ತು ಈ ಕಡೆ ಒಂದು ಲೈಟ್ ಇದೆ. ಅವು 2ರ ನಡಬರಕ್ಕೆ 4 ಫೀಟ್ ಅಂತರ ಇದೆ. ಇದು ಕಾಣ್ತಿರೋದು ಡಬ್ಬಿ. ಇದು 2ನೇ ಲೈಟು. ಅಲ್ಲಿ ಕಾಣ್ತಿರೋದು ಮೇಲೆ ಛತ್ತಿನ ಮೇಲೆ ಬರುತ್ತೆ ಒಂದು ಲೈಟು ಗೋಡೆಗೆ. ಅಲ್ಲಿ ಬಂದುಬಿಟ್ರೆ ಮತ್ತೆ ಎಲ್ಲನೂ ಇಲ್ಲಿದೆ. ಎಲ್ಲ 1 2 3 4 5 ಬಾಕ್ಸ್ ಕೆಳಗಡೆ ಹೋಗುತ್ತೆ, ಮೀಟ್ರ್ ಒಳಗಡೆ ಹೋಗುತ್ತೆ. ಅಲ್ಲಿ ಕೆಳಗಡೆ ಬ್ಯಾಟ್ರಿ ಮತ್ತು ಎಲ್ಲನೂ ಕನೆಕ್ಟ್ ಆಗಿರುತ್ತೆ. ಇದೇ ವೈರಲ್ಲಿ ಹೋಗುತ್ತೆ. ಅಲ್ಲಿ ಬಂದುಬಿಟ್ರೆ ಇಲ್ಲಿ ಲಾಸ್ಟಲ್ಲಿ ಇನ್ನೊಂದು ಮೀಟ್ರಿಗೋಸ್ಕರ ಬಿಟ್ಟಿರೋದು. ಹಾಗೆ ಈ ಕಡೆ ಬಂದರೆ ಇಲ್ಲಿ ಸೋಫಾ ಹೊರಗಡೆ 7 ಫೀಟ್ ಸೋಫಾ ಇದೆ. ಆ ಸೋಫಾದಲ್ಲಿ ಹೊರಗಡೆ ಸೋಫಾ ಫ್ಯಾನು, ಈ ಕಡೆ ಒಂದು ಲೈಟು, ಈ ಕಡೆ ಒಂದು ಲೈಟು. ಅಲ್ಲಿ ಮುಂದೆ ಕಾಣ್ತಿರೋದು 2 ಲೈಟು. ಹಾಗೆ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂದರೆ ಹಿಂಗೆ ಈ ಸೈಡ್ ಬಂದರೆ ಇಲ್ಲಿ ಸೋಫಾದಲ್ಲಿರೋದು 2 ಲೈಟ್ ಕಾಣುತ್ತೆ ನಿಮಗೆ. ಅದನ್ನು ತೋರಿಸ್ತೀನಿ ಬನ್ನಿ. ಇದು ಕಾಣ್ತಿರೋದು ಥರ್ಡ್ ಲೈಟ್ ಅಂದರೆ 3ನೇ ಲೈಟ್ ನಡಬರ್ಕೆ. ಮತ್ತು ಅಲ್ಲಿ ಒಂದು ಲೈಟ್ ಕಾಣ್ತಾ ಇದೆ. ಇವು 2ರ ನಡಬರ್ಕೆ 5 ಫೀಟ್ ಗ್ಯಾಪ್ ಇದೆ. ಅದು ಒಂದು ಲೈಟ್ ಕಾಣ್ತಾ ಇರೋದು. ಅದು ಮತ್ತು ಆ ಕಡೆ ಕಾಣ್ತಿರೋದು ಛತ್ ಮೇಲೆ ಇರೋದು ಲೈಟು. ಅದು ಮೇಲ್ಗಡೆ ಹಳೆ ಮನೆಗೆ ಹೋಗುತ್ತೆ ಛತ್ತು. ಆಮೇಲೆ ಈ ಕಡೆ ಬಂದರೆ ಹಿಂಗೆ ಸೀದಾ ಬಂದರೆ ಈ ಕಡೆ ಸೈಡಲ್ಲಿರೋದು ಅಲ್ಲಿ ಒಂದು ಡಬ್ಬಿ ಕಾಣುತ್ತೆ. ಆ ಡಬ್ಬಿ ಫ್ಯಾನಿಂದು ಕಿಚನ್ ರೂಮಲ್ಲಿರೋದು. ಹಾಗೆ ಈ ಟೈಪ್ ಬಂದರೆ ಈ ಕಡೆ ಬಂದರೆ ಹೊರಗಡೆ ಬರ್ಬೋದು. ಹೊರಗಡೆ ಹೋಗೋಣ ಬನ್ನಿ. ಮೆಟ್ಲು ಕೆಳಗಡೆ ಇಳಿದು ನಿಮಗೆ ಸೋಫಾನ ತೋರಿಸ್ತೀನಿ, ಯಾವ ಥರ ಸೋಫಾದಲ್ಲಿ ಡಿಸೈನ್ ಆಗಿದೆ ಅಂತ. ನಾವು ಹಾಕಿರೋದು ಮೇಲ್ಗಡೆ ಆ್ಯಂಗ್ಲರ್ ಹಾಕಿದ್ದೀವಿ, ಛತ್ಗಿತ್ತೇನು ಹಾಕಿಲ್ಲ. ಆ್ಯಂಗ್ಲರ್ ಬಂದಿದೆ. ಆ್ಯಂಗ್ಲರ್ ಬಂದ್ಬಿಟ್ಟು ಅದು ಯಾವ ಥರ ಕಾಣುತ್ತೆ ನೋಡಿ. ಈಗೆಲ್ಲ ಟೋಟಲಾಗಿ ಕಾಣುತ್ತೆ. ಛತ್ತು ಎಷ್ಟು ಫೀಟ್ ಇದೆ, 30-40 ಸೈಟು. ಆ ಸೈಟಲ್ಲಿ ಮನೆ ಒಂದು ನಿರ್ಮಾಣ ಮಾಡಿದ್ದೇವೆ. ಅದು ಹೇಗಿದೆ ಅಂತ ನಿಮಗೂ ವಿಡಿಯೋ ಮುಖಾಂತರ ಪ್ರತಿದಿನ ಒಂದೊಂದು ವಿಡಿಯೋ ಡೈಲಿ ಬರ್ತಾ ಇರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋನೂ ನಿಮಗೂ ಮೆಸೇಜ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಅದನ್ನು ಪ್ರತಿದಿನ ನಮಗೆ ಸಪೋರ್ಟ್ ಮಾಡ್ಬೋದು, ಲೈಕು ಕಾಮೆಂಟು ಎಲ್ಲನೂ ಮಾಡ್ಬೋದು. ಹಾಗೆ ಹಿಂಗೆ ಕೆಳಗಡೆ ಬಂದರೆ ಮೆಟ್ಲು ಹಿಡ್ಕೊಂಡು ಕೆಳಗಡೆ ಬಂದರೆ ಮೇನ್ ಡೋರ್ ಕಾಣುತ್ತೆ ನಿಮಗೆ. ಫಸ್ಟ್ ಮೇನ್ ಡೋರೇ ಕಾಣುತ್ತೆ. ಆ ಮೇನ್ ಡೋರಿಂದ ಒಳಗಡೆ ಹೋಗ್ಬೇಕು. ಬನ್ನಿ ಹೋಗೋಣ, ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಒಳಗಡೆ ಛತ್ತು. ಇದು ಹೊರಗಡೆ ಇರೋದು 7 ಫೀಟ್ ಸೋಫಾ ಇದೆ. ಆ ಸೋಫಾನ ನೋಡಿ ಯಾವ ಥರ ಮಾಡಿದ್ದೇವೆ ಡಿಸೈನ್. ಬನ್ನಿ ಒಳಗಡೆ ಹೋದ್ರ ತಕ್ಷಣ ಇದು 16 ಫೀಟ್ ಹಾಲ್ ಇದೆ. ಹಾಲಲ್ಲಿ ಯಾವ ಥರ ಡಿಸೈನ್ ಆಗಿದೆ ಏನಾಗಿದೆ ಅಂತ ಇವಾಗ ಗೊತ್ತಾಗಲ್ಲ. ಎಲ್ಲ ಗಿಸ್ಟಿಂಗ್ ಆದ ನಂತರ ಎಲ್ಲಟು ಗೊತ್ತಾಗುತ್ತೆ. ಬನ್ನಿ ಇವಾಗ ಅದು ನೋಡ್ತಾ ಇರೋದು 8 ಫೀಟ್ ಕಿಚನ್ ಇದೆ. ಹಿಂಗೆ 11 ಫೀಟ್ ಇದೆ. ಅದನ್ನು ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ ಈಗ ಅದನ್ನು ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಮೇಲ್ಗಡೆ ಛತ್ ಹೇಗಿದೆ ಅಂತ ಆ್ಯಂಗ್ಲರ್ ಬಂದಿದೆ. ಆ್ಯಂಗ್ಲರ್ ಮೇಲೆ ಬಂಡೆಗಳನ್ನು ಹಾಕಿದ್ದಾರೆ. ಆ ಬಂಡೆಯ ಎಲ್ಲನೂ ಮೇಲ್ಗಡೆ ಛತ್ ಬರುತ್ತೆ. ಆ ಮೇಲೆ ಎಲ್ಲ ವೈರಿಂಗ್ ಪೈಪಿಂಗ್ ಎಲ್ಲ ಆಲ್ರೆಡಿ ನೀವು ನೋಡಿದ್ದೀರಿ. ಇವಾಗ ಕಿಚನ್ ರೂಮ್ ತೋರಿಸ್ತೀನಿ ನಿಮಗೆ. ಬನ್ನಿ ನೋಡೋಣ ಅಂತ ಆ ಕಡೆ ಕರ್ಕೊಂಡು ಹೋಗ್ತೀನಿ. ಇವಾಗ
ಎಲ್ಲನೂ ನಾವು ಪ್ಲ್ಯಾನಿಂಗ್ ಮಾಡೋ ಥರನೇ ಬಂದಿದೆ ಸೋಫಾ. ಇದು ಮೇನ್ ಡೋರ್ ಕಾಣ್ತಾ ಇರೋದು. ಮೇನ್ ಡೋರಿಂದ ಒಳಗಡೆ ಬಂದರೆ ಎಲ್ಲ 16 ಫೀಟ್ ಸೋಫಾ ಸಿಗುತ್ತೆ. ಸೋಫಾದಿಂದ ಈ ಕಡೆ ಸೈಡಲ್ಲಿ ಕಾಣ್ತಿರೋದು ಕಿಚನ್ ರೂಮು. ಆ ಕಿಚನ್ ರೂಮ್ ಹೇಗಿದೆ ಅಂತ ಬನ್ನಿ ತೋರಿಸ್ತೀನಿ ಇವಾಗ. ಈಗ ಹಾಗೆ ಹೋಗೋಣ ಕಿಚನ್ ರೂಮಲ್ಲಿ. ಆಮೇಲೆ ಮತ್ತೆ ಈ ಕಡೆ ತೋರಿಸಿದ್ರೆ ಒಂದು ವಿಂಡೋಸ್ ಬಂದಿದೆ, ಒಂದು ಕಿಟಕಿ ಅಂತೂ ಚೆನ್ನಾಗಿ ಕಾಣ್ತಾ ಇದೆ. ಮಸ್ತ್ ಗಾಳಿ ಎಲ್ಲನೂ ತಣ್ಣಗೆ ಬರುತ್ತೆ. ಇದು ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಯಾವ ಥರ ಬರುತ್ತೆ ಗೊತ್ತಿಲ್ಲ, ದಯವಿಟ್ಟು ಸಪೋರ್ಟ್ ಮಾಡಿ. ಬನ್ನಿ ಸಿಗೋಣ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ. ನಿಮಗೆ ಯಾವ ಥರ ಡಿಸೈನ್ ಮತ್ತು ಯಾವ ಥರ ವೀಡಿಯೋ ಮಾಡ್ತೀನಿ ಅಂತಲೂ ನಿಮಗೂ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಹಾಗೆ ನಮ್ಮ ವೀಡಿಯೋಗಳನ್ನು ನೋಡ್ತಾ ಇರಿ, ಲೈಕ್ ಕೊಡಿ, ಕಾಮೆಂಟ್ ಮುಖಾಂತರ ತೋರಿಸಿ ಬ್ಲಾಗ್ ಹೇಗಾಗಿದೆ, ಹೆಂಗೆ ಏನಂತ. ಎಲ್ಲರೂ ನಿಮ್ಮ ಅನಿಸಿಕೆ ತೋರಿಸಿದರೆ ನಮಗೆ ಮುಂದೆ ಒಂದು ವೀಡಿಯೋ ಮಾಡೋಕ್ಕೆ ಒಂದು ಆಸಕ್ತಿ ಹುಟ್ಟುತ್ತೆ ಅಂತ ಬ್ಲಾಗ್ ಮುಗಿಸೋಣ. ಇಲ್ಲಿಗೆ ನಮಸ್ಕಾರ, ಜೈ ಹಿಂದ್.